ನಮಸ್ತೆ ಎಲ್ಲ VLEsಗೆ. ಇವತ್ತು ಟ್ರೈನಿಂಗ್ ಅಲ್ಲಿ ನಾವು CSCಯಲ್ಲಿ ಸ್ಕಿಲ್ ಇದರಲ್ಲಿ ಇರುವಂತಹ ಯೋಗ್ಯತಾ ಅಪ್ಲಿಕೇಶನ್. ಸೊ ಈ ಯೋಗ್ಯತಾ ಅಪ್ಲಿಕೇಶನ್ ಅನ್ನೋದು ಸ್ಟೂಡೆಂಟ್ ಆನ್ಲೈನ್ ಒಂದು ಅಪ್ಲಿಕೇಶನ್ ಮುಖಾಂತರ ಟ್ಯಾಲಿ ಕೋರ್ಸ್ ಆಗಿರ್ಬೋದು, ಕ್ಯಾಡ್ ಆಗಿರ್ಬೋದು, ಅಥವಾ ರೀಸೆಂಟ್ಲಿ ಹೊಸ ಕೋರ್ಸಸ್ ಪೈಥಾನ್ ಆ್ಯಡ್ ಆಗಿದೆ, ಮತ್ತೆ ಹೌ ಟು ಸ್ಟಾರ್ಟ್ ಯುವರ್ ನ್ಯೂ ಬಿಸ್ನೆಸ್ ಅನ್ನೋ ಒಂದು ಕೋರ್ಸ್ ಆ್ಯಡ್ ಆಗಿದೆ. ಈ ಥರ ಮಲ್ಟಿಪಲ್ MS ಆಫೀಸ್ ಇರ್ಬೋದು, ಮಲ್ಟಿಪಲ್ ಕೋರ್ಸಸ್ನ ಈ ಒಂದು ಆ್ಯಪ್ ಅಲ್ಲಿ ಅವರು ಆನ್ಲೈನ್ ಮುಖಾಂತರ ಒಂದು ಲರ್ನ್ ಮಾಡ್ಬೋದು. ಅದಾದ ನಂತರ CSC ಅಕಾಡೆಮಿ ಕಡೆಯಿಂದ ಬರುವಂಥ ಸರ್ಟಿಫಿಕೇಟ್ ಏನಿದೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಇವರು ಆ್ಯಪನ್ನು ಪರ್ಚೇಸ್ ಮಾಡ್ತಾರೆ, ಅದರಲ್ಲಿ CSC ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ಟಿಫಿಕೇಟ್ ಅನ್ನೋದು ಬರುತ್ತೆ. ಅಡಿಷನಲ್ ಅವರು IIT ಡೆಲ್ಲಿ ಕಡೆಯಿಂದ ಸರ್ಟಿಫಿಕೇಟ್ಸ್ ಬೇಕು ಅಂದರೆ ಪ್ರತಿ ಕೋರ್ಸ್ಗೂ ಕೂಡ ಇಷ್ಟಂತ ಒಂದು ಮಿನಿಮಮ್ ಕಾಸ್ಟ್ ಇದೆ, ಅಷ್ಟು ಅವ್ರು ಪೇ ಮಾಡಿ ಒಂದು IIT ಡೆಲ್ಲಿ ಕಡೆಯಿಂದ ಕೂಡ ಅವ್ರು ಸರ್ಟಿಫಿಕೇಟ್ನ ಪಡಿಬಹುದು. ಸೊ ನಮ್ಮ CSC ಅಲ್ಲಿ ಯಾವ ಥರ ಫಸ್ಟ್ ಇದ್ರ ರಿಜಿಸ್ಟ್ರೇಷನ್ ಇದೆ ಅಂತಂದ್ರೆ, ಡಿಜಿಟಲ್ ಸೇವಾದಲ್ಲಿ ನೀವು ಯೋಗ್ಯತಾ ಅಂತ ಇನ್ನು ಸರ್ಚ್ ಮಾಡ್ತಾ ಇದ್ರೆ ಕೆಳಗಡೆ ಬರುತ್ತೆ ಯೋಗ್ಯತಾ ಆ್ಯಪ್ ಅಂತೇಳಿ. ಇದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ದು ಅಥೆಂಟಿಕೇಶನ್ ಕೇಳುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ಅದಾದ ನಂತರ ಇಲ್ಲಿ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್, ಫಸ್ಟು ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವ್ರ ಮೊಬೈಲ್ ನಂಬರ್ ಹಾಕಿ ವ್ಯಾಲಿಡೇಟ್ OTP ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿಂಪಲ್ ಅವ್ರ ಮೊಬೈಲ್ ನಂಬರ್ ಹಾಕಿ ಜನರೇಟ್ OTP ಅಂತ ಇದು ಮಾಡಿದ ತಕ್ಷಣ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ತಕ್ಷಣ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ ತಗೊಂಡಿರುತ್ತೆ. ಸೊ ಇಲ್ಲಿ ಹೆಸರು, ಕ್ಯಾಂಡಿಡೇಟ್ದು ಇಮೇಲ್ ID, ಅವ್ರದ್ದು ಬರ್ತ್ ಇಯರ್ ಏನಿರುತ್ತೆ ಆ ಇಯರ್ನ ಸೆಲೆಕ್ಟ್ ಮಾಡ್ತೀರಾ. ಅದಾದ ನಂತರ ಡೇಟ್ ಆಫ್ ಬರ್ತ್ ಇಯರ್ ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರ ಜೆಂಡರ್ ಸೆಲೆಕ್ಟ್ ಮಾಡ್ತೀರಾ. ಜೆಂಡರ್ ಸೆಲೆಕ್ಟ್ ಮಾಡಿದ ನಂತರ ಅಡ್ರೆಸ್ಸು ಬೇಸಿಕ್ ಎಲ್ಲ ಅವ್ರದ್ದು ಅಡ್ರೆಸ್ಸು, ಪಿನ್ ಕೋಡ್ ಹಾಕ್ತೀರಾ, ಸ್ಟೇಟು. ಅದಾದ ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀರಾ ಕ್ಯಾಂಡಿಡೇಟ್ದು. ಫೈನಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಅವರು ಸೆಲ್ಫ್ ಎಂಪ್ಲಾಯ್ ಇದ್ದಾರಾ, ಅನ್ಎಂಪ್ಲಾಯ್ಡ್ ಇದ್ದಾರಾ ಅಥವಾ ಸ್ಯಾಲ್ರಿಡ್ ಇದ್ದಾರಾ ಅನ್ನೋದು. ಸೊ ಇಲ್ಲಿ ಸ್ಟೂಡೆಂಟ್ ಇದ್ರೆ ಅನ್ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡಬೇಕು, ಅಥವಾ ಆಲ್ರೆಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದರೂ ಇದ್ರೆ ಸೆಲೆಕ್ಟ್ ಮಾಡಿ, ಸ್ಯಾಲ್ರಿಡ್ ಇದ್ರೆ ಸ್ಯಾಲ್ರಿಡು, ಈ ತರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂತೀರಾ. ಸೊ ಇಲ್ಲಿ ಏನಿಲ್ಲ, ಫೈನಲಿ ಈ ತರ ರಿವ್ಯೂ ಒಂದ್ಸತಿ ಇನ್ನೊಮ್ಮೆ ನೀವು ಅವ್ರ ಡೀಟೇಲ್ಸ್ನ ಇಲ್ಲಿ ವೆರಿಫೈ ಮಾಡಿಕೊಂಡು ಕೆಳಗಡೆ ಫೀಸ್ ವ್ಯಾಲೆಟ್ ಅಲ್ಲಿ ನಿಮಗೆ 499 ಪ್ಲಸ್ GST ನೀವು ಕಸ್ಟಮರ್ ಹತ್ರ ತಗೋಬೇಕಾಗುತ್ತೆ. ಸೊ 500 ಪ್ಲಸ್ 500ಗೆ 18% GST ಎಷ್ಟಾಗುತ್ತೆ ಅಷ್ಟು. ಸೊ ನಿಮ್ಗೆ ವ್ಯಾಲೆಟ್ ಅಲ್ಲಿ ಕಟ್ ಆಗೋದು 389. ನಿಮ್ಗೆ ಇಲ್ಲಿ 199 ರುಪೀಸು ಇನ್ಸ್ಟೆಂಟ್ ಒಂದು VLEಗೆ ಡಿಸ್ಕೌಂಟ್ ಇರುತ್ತೆ. ಇಲ್ಲಿ CSC ವ್ಯಾಲೆಟ್ ಅಂತಿದೆ, ಇಲ್ಲಿ ಡೈರೆಕ್ಟ್ ಪೇನ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 389 ವ್ಯಾಲೆಟ್ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಇಲ್ಲಿ ಪಾಸ್ವರ್ಡ್ ಹಾಕಿ ವ್ಯಾಲಿಡೇಟ್ ಮಾಡಿದ್ಮೇಲೆ ವ್ಯಾಲೆಟ್ ಪಿನ್ ಹಾಕಿ ಪೇಮೆಂಟ್ ಮಾಡಬೇಕಾಗುತ್ತೆ. ಒನ್ಸ್ ಪೇಮೆಂಟ್ ಆದ ತಕ್ಷಣ ಈ ತರ ರಿಸಿಪ್ಟ್ ಬರುತ್ತೆ. ಸೊ ಇಲ್ಲಿ ಮೇಲೆನೆ ಕೊಟ್ಟಿದ್ದಾರೆ ಯೋಗ್ಯತೆ ಆ್ಯಪ್ ಪ್ಲೇಸ್ಟೋರ್ ಅಲ್ಲಿ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು, ಗೂಗಲ್ ಪ್ಲೇಸ್ಟೋರ್ ಲಿಂಕ್ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಅವರ ಒಂದು ಇಮೇಲ್ ಐಡಿಗೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಈ ಒಂದು ಲಿಂಕ್ ಯೂಸ್ ಮಾಡಿ ಅವರು ಅವ್ರ ಮೊಬೈಲಲ್ಲಿ, ಸ್ಮಾರ್ಟ್ ಫೋನಲ್ಲಿ, ಇದು iOS ಆ್ಯಪ್ ಇಲ್ಲ, ಓನ್ಲಿ ಆಂಡ್ರಾಯ್ಡ್ ಆ್ಯಪ್ ಮಾತ್ರ ಅವೈಲೇಬಲ್ ಇದೆ. ಸೊ ಆಂಡ್ರಾಯ್ಡ್ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅವರ ಒಂದು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ, ನೆಕ್ಸ್ಟ್ ಮೊಬೈಲ್ ಆ್ಯಪಲ್ಲಿ ಈ ಥರ ಪ್ಲೇಸ್ಟೋರ್ ಹೋಗ್ತಾರೆ, ಮೊಬೈಲ್ ಯೋಗ್ಯತೆ ಆ್ಯಪ್ ಅಂತ ಸರ್ಚ್ ಮಾಡ್ತಾರೆ. ಇಲ್ಲೇ ನೋಡ್ಬೋದು ಲೋಗೋ ಯೋಗ್ಯತೆ ಆ್ಯಪ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ಈ ಥರ ಅದು ಸೆಲೆಕ್ಟ್ ಯೋಗ್ಯತೆ ಅಥವಾ CSC VLE ಅಂತ ಕೇಳುತ್ತೆ. ಸೊ ಇಲ್ಲಿ CSC VLE ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಅಥವಾ ಯೋಗ್ಯತೆ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಅವರ ಒಂದು ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಲಾಗಿನ್ ಆಗ್ತಾ ಇದ್ದಾರಪ್ಪ ಅಂತಂದರೆ. ಅದಾದ ನಂತರ ಅವ್ರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ಎಂಟ್ರಿ ಮಾಡಬೇಕು. ಸೊ ಅದಾದ ನಂತರ ಸಬ್ಮಿಟ್ ಅಂತ ಕೊಟ್ಮೇಲೆ ಅವ್ರದ್ದು ಈ ಥರ ಕೋರ್ಸಸ್ ಬರುತ್ತೆ, ಎನ್ರೋಲ್ಡ್ ಕೋರ್ಸಸ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಾರೆ, ಹಿಂದಿ ಅಥವಾ ಇಂಗ್ಲೀಷು. ಅದಾದ ನಂತರ ಸಬ್ಮಿಟ್ ಕೊಟ್ಟ ನಂತರ ಇಷ್ಟು ಕೋರ್ಸಸ್ ಅವೈಲೇಬಲ್ ಇರ್ತವೆ. ಕ್ಯಾಡ್ ಅಥವಾ 3D ಪ್ರಿಂಟಿಂಗ್ ಇರ್ಬೋದು, ಟ್ಯಾಲಿ, ಡಿಜಿಟಲ್ ಮಾರ್ಕೆಟಿಂಗು, ಎಂಟರ್ಪ್ರಿನರ್ಶಿಪ್ಪು, ಡೆವಲಪ್ಮೆಂಟ್ ಪ್ರೋಗ್ರಾಮು, ಫೈಲಿಂಗ್ ಆಫ್ ITR, ಗೂಡ್ಸ್ ಅಂಡ್ ಸರ್ವಿಸ್, GST ಬಗ್ಗೆ, ಮತ್ತೆ MS ಆಫೀಸ್ ಬಗ್ಗೆ. ಇದೆಲ್ಲ ಆದ ನಂತರ ಇವಾಗ ಹೊಸದಾಗಿ
ಈ ಒಂದು 3 ಕೋರ್ಸಸ್ ಕೂಡ ಆ್ಯಡ್ ಆಗಿದ್ದಾವೆ. ಪೈಥಾನ್ ಬೇಸಿಕ್ಸ್ ಇರ್ಬೋದು, ಜಾವಾ ಪ್ರೋಗ್ರಾಮಿಂಗ್ ಫಾರ್ ಬಿಗಿನರ್ಸು, ಮತ್ತು ಹೌ ಟು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಕೂಡ ಕೋರ್ಸಸ್ ಇದೆ. ಇವು 3 ಕೂಡ ಹೊಸದಾಗಿ ಆ್ಯಡ್ ಆಗಿದ್ದಾವೆ. ಸೊ ಎಲ್ಲ ಕೋರ್ಸಸ್ಸು ಕೂಡ ಆ ಒಂದು ಆ್ಯಪಲ್ಲಿ ಕಲಿಬೋದು. ಮತ್ತು ಈ ಥರ ಒಂದು ಸರ್ಟಿಫಿಕೇಟ್ CSE ಅಕಾಡೆಮಿ ಕಡೆಯಿಂದ ಕೂಡ ಇಲ್ಲಿ ನೋಡ್ಬೋದು. MS ಎಕ್ಸೆಲ್ದು ಒಂದು ಸರ್ಟಿಫಿಕೇಟ್ ಇದೆ. ಈ ಥರ ಡಿಫ್ರೆಂಟ್ ಕೋರ್ಸಸ್ದು ಸರ್ಟಿಫಿಕೇಟ್ಸ್ ಬರುತ್ತೆ. ಸೊ ಇಲ್ಲಿ CSE ಕಡೆಯಿಂದ ಬರುವಂಥ ಸರ್ಟಿಫಿಕೇಟ್ಸ್ ನೋಡ್ಬೋದು. ಫಸ್ಟ್ ಅವರು ಆ್ಯಪ್ ಪರ್ಚೇಸ್ ಮಾಡಿದರೆ 500+ ಟ್ಯಾಕ್ಸ್ ಕೊಟ್ಟು VLE ಹತ್ರ, ಅವ್ರಿಗೆ ಇವೆಲ್ಲ ಕೂಡ CSE ಸರ್ಟಿಫಿಕೇಟಲ್ಲಿ ಎಲ್ಲ ಕೋರ್ಸದ್ದು ಫ್ರೀ ಆಗೇ ಇರುತ್ತೆ. ಸೊ ಅವ್ರಿಗೆ ಪರ್ಟಿಕ್ಯುಲರ್ ಇಲ್ಲಿ ನೋಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ IIT ಡೆಲ್ಲಿ ಕಡೆಯಿಂದ, MS ಆಫೀಸ್ IIT ಡೆಲ್ಲಿ ಕಡೆಯಿಂದ ಆಗಿರ್ಬೋದು, GST ಮತ್ತು ಫೈಲಿಂಗ್ ITR ಯೋಗ್ಯತಾ ಕಡೆಯಿಂದ ಸರ್ಟಿಫಿಕೇಟ್ ಬೇಕಂತಂದ್ರೆ ಮಾತ್ರ ಇಲ್ಲಿ ಅಡಿಷ್ನಲ್ಲು ಸರ್ಟಿಫಿಕೇಟ್ಗೆ ಕಾಸ್ಟಿಂಗ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸು ಫೈಲಿಂಗ್ಗೆ 75 ರೂಪಾಯಿ ಇದೆ, ವೆಬ್ ಡಿಸೈನ್ಗೆ 150 ರೂಪಾಯಿ ಇದೆ, MS ಆಫೀಸ್ ಎಲ್ಲ 150 ರೂಪಾಯಿ ಇದೆ, ಓನ್ಲಿ CAD ಅಂಡ್ 3D ಪ್ರಿಂಟಿಂಗ್ಗೆ 270 ರೂಪಾಯಿ ಇದೆ. ಸೊ ಅಡಿಷ್ನಲ್ ಅವ್ರು ಇಷ್ಟು ಪೇ ಮಾಡಿದ್ರೆ ಮತ್ತೆ ಅವ್ರಿಗೆ CSE ಕಡೆಯಿಂದ ಫ್ರೀ ಸರ್ಟಿಫಿಕೇಟ್ ತಗೊಳ್ಳೋದ್ ಜೊತೆಗೆ ಇಲ್ಲಿ IIT ಡೆಲ್ಲಿ ಕಡೆಯಿಂದ ಇಲ್ಲಿ ನೋಡ್ಬೋದು, ಸಾರ್ಬಾನ್ 3D ಅಥವಾ CAD ಕೋರ್ಸಲ್ಲಿ ಸಾರ್ಬಾನ್ ಅನ್ನೋ ಇದು ಕಡೆಯಿಂದ, ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವ್ರಿಗೆ ಸರ್ಟಿಫಿಕೇಶನ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಓನ್ಲಿ VLE ಕ್ಯಾಂಡಿಡೇಟ್ನ ಡಿಜಿಟಲ್ ಸೇವ್ ಮುಖಾಂತರ ರಿಜಿಸ್ಟರ್ ಮಾಡೋದು. ಆಂಡ್ರಾಯ್ಡ್ ಯೂಸರ್ಸ್ಗೆ ಮಾತ್ರ ಇದು. ಕ್ಯಾಂಡಿಡೇಟ್ ನೇಮ್ ಮಸ್ಟ್ ಬಿ ಮೆನ್ಷನ್ಡ್ ಕರೆಕ್ಟ್ಲಿ ಆಸ್ ಪರ್ ದ ಡಾಕ್ಯುಮೆಂಟು. ಅವ್ರು ಲಾಗಿನ್ ಆದಮೇಲೆ OTP ಬೇಸಸ್ ಮೇಲೆನೆ ಲಾಗಿನ್ ಮಾಡ್ಬೋದು. ಅವರು ಯಾವುದೇ ರೀತಿ ಸೆಪರೇಟ್ ಯೂಸರ್ ನೇಮ್ ಪಾಸ್ವರ್ಡ್ ಬರಲ್ಲ. ಸೊ ಇಲ್ಲಿ ಇಷ್ಟು ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೂ ಕೂಡ ಲಾಸ್ಟ್ಗೆ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಇಮೇಲ್ ID ಕೊಟ್ಟಿದ್ದಾರೆ. ಸೊ ಇವ್ರಿಗೆ ನಾವು ಏನಾದರೂ ಇದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ರೂ ಕೂಡ ಹೆಲ್ಪ್ ಮಾಡ್ಬೋದು. ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಮೇಲ್ ಮಾಡ್ಬೋದು. ಬಟ್ ಇಷ್ಟು ಸಿಂಪಲ್ ಇದೆ. ಮನೆಯಲ್ಲೇ ಕುಂತವರು ಲರ್ನ್ ಮಾಡ್ಬೋದು. ವಿತ್ IIT ಡೆಲ್ಲಿ ಕಡೆಯಿಂದನೂ ಸರ್ಟಿಫಿಕೇಟ್ ಪಡಿಬೋದು, ಅಥವಾ ಓನ್ಲಿ 500+ GST ಕೊಟ್ಟು CSE ಅಕಾಡೆಮಿ ಕಡೆಯಿಂದ ಸರ್ಟಿಫಿಕೇಟ್ಸು ಈ ಎಲ್ಲ ಕೋರ್ಸಸ್ ಏನು ತೋರಿಸಿದೀವಲ್ಲ, ಇಷ್ಟು ಕೋರ್ಸಸ್ದು ಅವರು ಸರ್ಟಿಫಿಕೇಟ್ಸನ್ನು ಪಡಿಬೋದು. ಸೊ VLE ಸ್ಪಾಟಲ್ಲಿ 200 ರೂಪೀಸ್ ಮಾರ್ಜಿನ್ ಕೂಡ ಪಡಿಬೋದು. ತುಂಬ ಚೆನ್ನಾಗಿದೆ. ಇನ್ಸ್ಟಿಟ್ಯೂಟ್ಸು ಅಥವಾ ಯಾರು ನಡೆಸ್ತಿದಾರ ಅಂತ VLEಸ್ಗೆ ತುಂಬ ಒಳ್ಳೆ ಅವಕಾಶ. ಮತ್ತು ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿನ ನೀವು ಕಮ್ಯುನಿಕೇಟ್ ಮಾಡಿ ಇಮಿಡಿಯೇಟ್ ಸ್ಟೂಡೆಂಟ್ನ ರಿಜಿಸ್ಟ್ರೇಷನ್ ಮಾಡಿ 200 ರೂಪೀಸ್ ಪರ್ ಕ್ಯಾಂಡಿಡೇಟ್ ಅರ್ನ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.